ಹಲೋ ನಮಸ್ಕಾರ ಎಲ್ರಿಗೂ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನನ್ನ ಈ ಒಂದು ವ್ಲಾಗ್ನಲ್ಲಿ ನಮ್ಮ ಮನೆಯಲ್ಲಿ ಯಾವ ರೀತಿ ಹುಳಿ ಅನ್ನವನ್ನು ಮಾಡ್ತೀನಿ ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿಯನ್ನು ತಗೊಂಡು 3 ಟೈಮು ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಹಾಗೆಯೇ ತೊಳೆದಾದ ನಂತರ ಅದಕ್ಕೆ 1:2 ರೇಷುವಲ್ಲಿ ಅಂದರೆ 1.5 ಲೋಟ ಅಕ್ಕಿಯನ್ನು ತಗೊಂಡಿರೋದ್ರಿಂದ 3 ಲೋಟದಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದರಿಂದ ರೈಸು ತುಂಬ ಪರ್ಫೆಕ್ಟಾಗಿ ಆಗುತ್ತೆ. ಅದಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸಹ ಸೇರಿಸ್ಕೊಂಡು 10 ನಿಮಿಷ ನಾನು ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಅದಾದ ನಂತರ ನಾವೇನು ಮಾಡೋಣ, ಅನ್ನವನ್ನು ಮಾಡ್ಕೊಳ್ಳೋಣ. ಇದರಿಂದ ರೈಸು ತುಂಬ ಚೆನ್ನಾಗಿ ಆಗುತ್ತೆ. ಈ ಗ್ಯಾಪಲ್ಲಿ ನಾವು ಮೊದಲಿಗೆ ಏನು ಮಾಡೋಣ ಅಂತೇಳಿದ್ರೆ, ಫಸ್ಟು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ತಗೊಂಡು ನಾವಿಲ್ಲಿ ನೆನೆಯೋದಕ್ಕೆ ಹಾಕೋಣ. ಫಸ್ಟು ಹುಣಸೆಹಣ್ಣನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳಿ. ಅದಾದ ನಂತರ ನಾವೇನು ಮಾಡಬೇಕು, ಇದನ್ನು ನೆನೆಸ್ಕೋಬೇಕು. ನೋಡಿ, ಇಷ್ಟು ನಾನು ತಗೊಂಡಿರುವಷ್ಟು ರೈಸಿಗೆ ಇಷ್ಟು ಹುಣಸೆಹಣ್ಣು ನಮಗೆ ಸಾಕಾಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ ಅಂತೇಳಿದ್ರೆ ಜಾಸ್ತಿ ತಗೊಳ್ಳಿ. ಉಪ್ಪು ಖಾರ ಸ್ವಲ್ಪ ಹುಳಿ ಎಲ್ಲವನ್ನು ಜಾಸ್ತಿ ಕೇಳೋ ಅಂಥವ್ರ ಮನೇಲಿ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. ಹಾಗೆಯೇ ಮಕ್ಕಳು ಇರೋ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಎಲ್ಲ ಕಡಿಮೆನೇ ಹಾಕಿ ಉಪ್ಪು ಹುಳಿ ಖಾರ ಎಲ್ಲನೂ ತಿನ್ನಲ್ಲ. ಇಲ್ಲ ಅಂದರೆ ಎಲ್ಲಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇಷ್ಟಪಡ್ತಾರೋ ಆ ರೀತಿಯಾಗಿ ಮಾಡ್ಕೊಳ್ಳಿ. ರೈಸ್ ಆಗುವಷ್ಟರಲ್ಲಿ ಈ ಹುಣಸೆಹಣ್ಣನ್ನು ನೀಟಾಗಿ ತೊಳೆದು ನಾವು ನೆನೆಸ್ಕೊಳ್ಳೋಣ. ಆನಂತರ ಇದರಲ್ಲಿರ್ತಕ್ಕಂಥ ಎಕ್ಸ್ಟ್ರಾಕ್ಟನ್ನು ತೆಗೆದು ಈ ಒಂದು ಹುಣಸೆಹಣ್ಣಿನ ಜ್ಯೂಸನ್ನು ಏನು ಮಾಡೋಣ, ನಾವು ತಗೊಳ್ಳೋಣ. ಇದು ನೆನೆಯೋ ಅಷ್ಟರಲ್ಲಿ ನಾವು ಅದಕ್ಕೆ ಹುಳಿ ಅನ್ನಕ್ಕೆ ಏನೇನು ಬೇಕು ತರಕಾರಿಗಳು ಅದನ್ನು ಸಹ ಕಟ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ರೈಸು ಕೂಡ ಆಗುತ್ತೆ. ನೋಡಿ, ಇಲ್ಲಿ 2 ವಿಸಲ್ ಬಂದಾಯಿತು, ರೈಸು ಕೂಡ ರೆಡಿ ಆಯಿತು. ಆದಂಥ ರೈಸನ್ನು ನಾನೊಂದು ಬೇರೆ ಪಾತ್ರೆಗೆ ಹಾಕಿ ಅದನ್ನು ತಣ್ಣಗಾಕೋದಕ್ಕೆ ಬಿಡ್ತಾ ಇದ್ದೀನಿ. ಎಷ್ಟು ತಣ್ಣಗಾಗುತ್ತೋ ಅಷ್ಟು ಚೆನ್ನಾಗಿ ನಮಗೆ ಅನ್ನ ರೆಡಿಯಾಗುತ್ತೆ ರುಚಿಯಾಗಿ. ಲೆಫ್ಟ್ ಓವರ್ ರೈಸಿಂದನೂ, ರಾತ್ರಿ ಉಳಿದಂಥ ಅನ್ನದಿಂದನೂ ಸಹ ಇದನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅನ್ನವನ್ನು ಒಂದು ಸ್ವಲ್ಪ ಟೈಮು ತಣ್ಣಗಾಗೋದಕ್ಕೆ ಬಿಡಿ. ಈ ತಣ್ಣಗಾಗೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಎಷ್ಟು ತಣ್ಣಗಾಗುತ್ತೋ ಅಷ್ಟು ಒಳ್ಳೆಯದು. ಈ ಅನ್ನ ತಣ್ಣಗಾದ ನಂತರ ಇದಕ್ಕೆ ನಾವು ಸ್ವಲ್ಪ ಖಾರದ ಪುಡಿ ಅಂದರೆ ಸಾಂಬಾರು ಪೌಡ್ರನ್ನು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮೊದಲಿಗೆ ಇಲ್ಲಿ ಹುಣಸೆ ಹಣ್ಣನ್ನು ನಾನು ನೆನೆಸಿದ್ನಲ್ಲ, ಅದನ್ನು ಕಿವುಚಿ ಅದ್ರಲ್ಲಿ ಬಂದಂಥ ರಸವನ್ನು ತಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನ್ ಖಾರದ ಪುಡಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಅಚ್ಚ ಖಾರದ ಪುಡಿ ಅಲ್ಲ, ಸಾಂಬಾರು ಪುಡಿ. ಸಾಂಬಾರು ಪುಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಸಹ ಕೆಲವೊಬ್ಬರು ನಾವು ಎಲ್ಲಿ ಒಗ್ಗರಣೆ ಹಾಕ್ತೀವೋ ಅಲ್ಲಿ ಹುಣಸೆಹಣ್ಣು ಮತ್ತು ಸಾಂಬಾರು ಪುಡಿ ಇದನ್ನೆಲ್ಲ ಹಾಕಿ ಏನು ಮಾಡ್ತಾರೆ, ಚೆನ್ನಾಗಿ ಫ್ರೈ ಮಾಡ್ತಾರೆ. ಆದರೆ ಈ ರೀತಿ ಕೂಡ ಒಂದು ಟೈಮು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಅದರ ಜೊತೆ ಸ್ವಲ್ಪ ಅರಿಶಿಣವನ್ನು ಸಹ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ನಾವೇನು ಮಾಡಬೇಕಾಗುತ್ತೆ, ಮಿಕ್ಸ್ ಮಾಡಬೇಕಾಗುತ್ತೆ. ನಾವು ಮೊದಲಿಗೆ ರೈಸನ್ನು ಇಟ್ಟುವಾಗನೂ ಸಹ ಉಪ್ಪನ್ನು ಹಾಕ್ಕೋಬೋದು. ಈಗನೂ ಸಹ ನೋಡಿ ನಾವು ಉಪ್ಪನ್ನು ಹಾಕ್ಕೋಬೋದು. ನಿಮ್ಮ ಮನೆಯಲ್ಲಿ ನಿಮ್ಮ ರುಚಿಗೆ ಯಾವ ರೀತಿ ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸನ್ನು ಮಾಡಿ ಎತ್ತಿಟ್ಕೊಳ್ಳಿ. ಯಾವುದೇ ರೀತಿಯ ಗಂಟುಗಳು ಇಲ್ಲದ ಹಾಗೆ. ಮತ್ತು ಹುಣಸೆಹಣ್ಣು, ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲನೂ ಸಹ ಎಲ್ಲ ಒಂದು ಅಗಳಿಗೂ ಸಹ ಅಂಟ್ಕೊಳ್ಳೋ ಥರ ಏನು ಮಾಡಬೇಕು, ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟು ಇದನ್ನು ಎತ್ತಿಟ್ಕೊಳ್ಳಿ. ಇದಾದ ನಂತರ ನಾವೇನು ಮಾಡಬೇಕು, ಒಗ್ಗರಣೆಯನ್ನು ಕೊಡಬೇಕು. ನಾನಿಲ್ಲಿ ಒಗ್ಗರಣೆ ಒಳಗಡೆ ಇದನ್ನೆಲ್ಲ ಹಾಕ್ತಾಯಿಲ್ಲ, ರೈಸ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೈಟ್ ಲೆಫ್ಟ್ ಓವರ್ ರೈಸ್ ಇದ್ರಂತೂ ಇದು ತುಂಬ ಚೆನ್ನಾಗಿರುತ್ತೆ. ಲೆಫ್ಟ್ ಓವರ್ ರೈಸ್ ಇದ್ದರೆ ಈ ರೀತಿಯೂ ಸಹ ಮಾಡ್ಕೊಳ್ಳಿ. ತುಂಬ ಕ್ವಿಕ್ಕಾಗೂ ಸಹ ಇದು ರೆಡಿ ಆಗುತ್ತೆ. ಹಾಗೆಯೇ ರುಚಿಯಾಗೂ ಇರುತ್ತೆ. ಮತ್ತು ಹೆಚ್ಚು ಯಾವಾಗ ಮನೆಯಲ್ಲಿ ತರಕಾರಿಗಳು ಇರಲ್ವೋ ಅಂಥ ಸಂದರ್ಭದಲ್ಲೂ ಸಹ ನಾವೇನು ಮಾಡ್ಬೋದು, ಇದನ್ನು ಮಾಡ್ಕೋಬೋದು. ಮತ್ತು ಅರ್ಜೆಂಟಿಗೂ ಸಹ ಇದನ್ನು ತುಂಬ ಎಲ್ಲಿಗಾದರೂ ಏನಕ್ಕಾದ್ರೂ ತುಂಬ ಟೈಮ್ ಆಗಿದೆ, ಬೇಗ ಫಾಸ್ಟಾಗಿ ಮಾಡ್ಬೇಕಂತ ಹೇಳಿದ್ರೂ ಮಾಡ್ಬೋದು. ಮತ್ತು ಎಲ್ಲಿಗಾದ್ರೂ ಬುತ್ತಿ ಅನ್ನೋ ಥರ ಇದನ್ನು ತಗೊಂಡೋದ್ರೂ ಸಹ ತುಂಬ ಸಮಯ ಉಳಿಯುತ್ತೆ, ಇದು ಬೇಗ ಹಾಳಾಗಲ್ಲ. ಸೊ ಆದ್ದರಿಂದ ಈ ರೀತಿಯಾಗಿ ಒಂದು ಟೈಮ್ ಮಾಡ್ಕೊಂಡು ತಿಂದು ಟ್ರೈ ಮಾಡಿ ನೋಡಿ, ರುಚಿ ಹೇಗಿರುತ್ತೆ ಅಂತ ಹೇಳಿ.
ಇದಾದ ನಂತರ ಇದನ್ನು ಸೈಡ್ಗಿಟ್ಟು ನಂತರ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ಇಲ್ಲಿ ಜಾಸ್ತಿ ಸಾಮಗ್ರಿಗಳೇನು ಬೇಡ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೇ ಸಾಕು. ಇವಾಗ ಬನ್ನಿ ಒಗ್ಗರಣೆ ಹಾಕೋಣ. ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆಯನ್ನು ಯೂಸ್ ಮಾಡ್ತೀರೋ ಆ ಎಣ್ಣೆಯನ್ನು ಇಲ್ಲಿ ನೀವು ಹಾಕ್ಕೊಳ್ಳಿ. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಅದನ್ನೇ ಹಾಕ್ಕೊಂಡಿದ್ದೀನಿ. ಒಂದೊಂದು ಎಣ್ಣೆಯನ್ನು ಒಂದೊಂದು ರೀತಿಯಲ್ಲಿ ಅಡುಗೆಯಲ್ಲಿ ಸೇರಿಸ್ಕೊಂಡು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಒಂದು ದಿನ ಕಡಲೆಕಾಯಿ ಎಣ್ಣೆಯನ್ನು ಯೂಸ್ ಮಾಡಿ, ಒಂದು ದಿನ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿ, ಒಂದು ದಿನ ತುಪ್ಪವನ್ನು ಯೂಸ್ ಮಾಡಿ, ಹಾಗೆ ದಿನ ಒಂದೊಂದು ರೀತಿಯಾದಂಥ ಎಣ್ಣೆಗಳನ್ನು ಸೇರಿಸ್ಕೊಂಡು ಯೂಸ್ ಮಾಡಿ ಹಾಗೆಯೇ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಸಾಸಿವೆ ಎಣ್ಣೆ ಕೂಡ ಬರುತ್ತೆ, ಆದರೆ ತುಂಬ ಒಗಚಿರುತ್ತೆ, ಅದನ್ನು ಜಾಸ್ತಿ ಹಾಕ್ಕೊಳ್ಳೋಕ್ಕಾಗಲ್ಲ. ಈ ಎಣ್ಣೆಗೆ ಅದನ್ನು ಸ್ವಲ್ಪ ಸೇರಿಸಿ ಅಭ್ಯಾಸ ಮಾಡ್ಕೋಬೋದು ಅಷ್ಟೇ. ಅದರಿಂದ ಒಳ್ಳೆ ಆರೋಗ್ಯದ ಬೆನಿಫಿಟ್ಸ್ಗಳು ಕೂಡ ಇರುತ್ತೆ. ಹಾಗಾಗಿ ಎಲ್ಲವನ್ನು ಸೇರಿಸಿ ನಿಮ್ಮ ಆರೋಗ್ಯವನ್ನು ಸಹ ಉಳಿಸ್ಕೊಳ್ಳಿ. ಹಾಗೆಯೇ ಎಣ್ಣೆ ಕಾಯಿತು. ಎಣ್ಣೆ ಕಾದ ನಂತರ ನಾವಿಲ್ಲಿ ಸ್ವಲ್ಪ ಇದಕ್ಕೆ ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಕಿದ ನಂತರನೇ ಸ್ವಲ್ಪ ಉರಿಯನ್ನು ಕಡಿಮೆ ಮಾಡ್ಕೊಳ್ಳಿಲ್ಲ ಅಂದರೆ ಸೀದೋಗೋಂಥ ಚಾನ್ಸಸ್ ಕೂಡ ಇರುತ್ತೆ. ನಿಧಾನವಾಗಿ ಕೈ ಆಡುತ್ತಾ ಅದನ್ನು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಬೇಯಿಸ್ಕೊಳ್ತಾ ಇರಿ. ಈ ಥರ ಬೆಂದರೆ ಕ್ರಿಸ್ಪಿಯಾಗಿರುತ್ತೆ. ನಾವು ಬೇಗನೆ ಈರುಳ್ಳಿ ಹಾಕೋದ್ರಿಂದ ಅದು ಎಲ್ಲನೂ ಸ್ಮೂತ್ ಆಗುತ್ತೆ. ಇಲ್ಲ ಅಂತೇಳಿದ್ರೆ ಸ್ವಲ್ಪ ಟೈಮು ಬೇಯಿಸ್ಕೊಳ್ಳೋದ್ರಿಂದ ಅದು ಕ್ರಿಸ್ಪಿಯಾಗೂ ಸಹ ಬರುತ್ತೆ. ಇದಾದ ನಂತರ ನಾನಿಲ್ಲಿ ಕಡಲೆ ಬೀಜವನ್ನು ಹಾಕ್ತಾಯಿದ್ದೀನಿ. ಕಡಲೆ ಬೀಜನೂ ಸಹ ಅಷ್ಟೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹಾಕಿದ ತಕ್ಷಣವೇ ಹಿಂದೆನೇ ಈರುಳ್ಳಿಯನ್ನು ಹಾಕಬೇಡಿ. ಆ ರೀತಿ ಹಾಗೆಯೇ ಉರಿನೂ ಸಹ ಜಾಸ್ತಿ ಮಾಡಬೇಡಿ. ಕಡಿಮೆ ಉರಿಯಲ್ಲಿನೇ ನಾವು ಒಂದು 2-3 ನಿಮಿಷ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ ಗೋಲ್ಡನ್ ಬ್ರೌನ್ ಬರೋದು. ಅಲ್ಲಿ ತನಕ ಏನು ಮಾಡಿ ಕೈ ಆಡ್ತಾ ಇರಿ. ಆ ರೀತಿ ಕೈ ಆಡ್ತಾ ಇರೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ನಾವು ಹಿಂದೆನೇ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕೋದ್ರಿಂದ ಈಗಿರುವಷ್ಟರಲ್ಲೇ ನಾವು ಇಂಗ್ರೀಡಿಯೆಂಟ್ಸನ್ನು ಹಾಕ್ಬಿಡೋದ್ರಿಂದ ಕಡಲೆ ಬೀಜ ಅಷ್ಟೊಂದು ಕ್ರಿಸ್ಪಿಯಾಗಿರಲ್ಲ, ಬಾಯಿಗೆ ಚೆನ್ನಾಗೂ ಕೂಡ ಸಿಗಲ್ಲ, ಅಂಟು ಥರ ಆಗ್ತಾ ಇರುತ್ತೆ. ಅದರಿಂದ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಕೆಲವರು ಹಾಕಿದ ತಕ್ಷಣವೇ ಹಿಂದೆನೇ ಈರುಳ್ಳಿ ಎಲ್ಲನೂ ಹಾಕ್ತಾರೆ, ಹಂಗಾಗಿ ಅದು ಸ್ಮೂತ್ ಆಗಿಬಿಡುತ್ತೆ. ಆದ್ದರಿಂದ ಆ ರೀತಿ ಹಾಕಬೇಡಿ. ಇದು ಸ್ವಲ್ಪ ಕ್ರಿಸ್ಪಿ ಆದ ನಂತರ ಗೋಲ್ಡನ್ ಬ್ರೌನ್ ಬಂದ ನಂತರ ನಾವೇನು ಮಾಡೋಣ, ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಅಲ್ಲಿ ತನಕ ಸ್ವಲ್ಪ ಹೀಗೆ ಉರಿತಾ ಇರೋಣ. ಸಾಸಿವೆ ಮತ್ತು ಜೀರಿಗೆ ಎಲ್ಲವನ್ನು ಫಸ್ಟೇ ಹಾಕಬೇಡಿ, ಮೊದಲು ಕಾಳುಗಳನ್ನು ಹುರ್ಕೊಳ್ಳಿ. ಇದು ಕಾಳನ್ನು ಹುರ್ಕೊಂಡು ಇದನ್ನು ಸೈಡ್ಗೆ ತೆಗೆದಿಡಬೇಕು ಅನ್ನೋ ಒಂದು ನೆಸೆಸರಿ ಏನಿಲ್ಲ. ಇದ್ರ ಜೊತೆನೇ ನಾವು ಅನ್ನವನ್ನು ಮಾಡ್ಕೋಬೋದು. ನಾವೇನಾದರೂ ಪುಳಿಯೋಗರೆ ಗೊಜ್ಜು ಮಾಡಿ ಎತ್ತಿಟ್ಕೊಳ್ತೀವಿ ಅನ್ನೋದಿದ್ದರೆ ಸೈಡ್ಗೆ ಈ ಕಡಲೆ ಬೀಜ ಎಲ್ಲ ತೆಗಿಬೇಕಾಗುತ್ತೆ. ಈಗ ಅದರ ಅವಶ್ಯಕತೆ ಏನಿಲ್ಲ. ನೋಡಿ ಇವಾಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಈ ಥರ ಆದ ನಂತರ ನಾವೇನು ಮಾಡಬೇಕು, ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕೋಬೇಕಾಗುತ್ತೆ. ಫಸ್ಟೇ ಹಾಕೋದ್ರಿಂದ ಏನಾಗ್ಬಿಡುತ್ತೆ, ಅದು ಸೀದೋದ ಥರ ಆಗಿಬಿಡುತ್ತೆ. ಹಂಗಾಗಿ ಫಸ್ಟೇ ಹಾಕಬೇಡಿ. ಇದಾದ ನಂತರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದ ನಂತರ ಹಾಕ್ಕೊಳ್ಳಿ. ಮೊದಲಿಗೆ ಹಸಿಮೆಣ್ಸಿಕಾಯನ್ನು ಹಾಕ್ಕೊಳ್ಳಿ. ಹಸಿಮೆಣ್ಸಿಕಾಯಿ ಹಾಕೋದ್ರಿಂದ ಅದು ಖಾರವನ್ನು ಬಿಡುತ್ತೆ. ನಂತರ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಳ್ಳಿ. ಅದಾದ ನಂತರ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿ, ಕೊತ್ತಂಬರಿ ಸೊಪ್ಪನ್ನು ಕೊನೆಯಲ್ಲಿ ಅನ್ನ ಎಲ್ಲ ಕಲಸಾದ ನಂತರ ಕೊನೆಯಲ್ಲಿ ಹಾಕೋಣ. ಇವಾಗ ಬೇಡ, ಹಾಗೆಯೇ ಇಟ್ಕೊಳ್ಳಿ ಅದನ್ನು. ಈ ರೀತಿ ಈರುಳ್ಳಿನೂ ಅಷ್ಟೇ ಗೋಲ್ಡನ್ ಅಂದರೆ ತುಂಬ ಬೆಂದು ಸ್ಮೂತ್ ಆಗೋ ಥರನೂ ಬೇಯಿಸ್ಕೊಳ್ಳೋದು ಬೇಡ, ಹಾಗೆಯೇ ಸ್ವಲ್ಪ ಹಸಿ ಇರೋಗನೂ ಬೇಯಿಸ್ಕೊಳ್ಳೋದು ಬೇಡ. ಹಸಿ ವಾಸನೆ ಹೋಗೋ ತನಕ ಈರುಳ್ಳಿಯನ್ನು ಬೆಳ್ಳುಳ್ಳಿಯನ್ನು ಬೇಯಿಸ್ಕೊಂಡ್ರೆ ಸಾಕು. ಒಂದು 2-3 ನಿಮಿಷ ಟೈಮ್ ತಗೊಳುತ್ತೆ ಅಷ್ಟೇ. 1-2-3 ನಿಮಿಷ ಹೀಗೇ ಕೈ ಆಡ್ತಾ ಇರಿ ಚೆನ್ನಾಗಿ. ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆಲ್ರೆಡಿ ನಾವು ಅನ್ನಕ್ಕೆ ಉಪ್ಪನ್ನು ಹಾಕಿ ಕಲಸ್ಕೊಂಡಿದ್ದೀವಿ. ಹಾಗಾಗಿ ಇದಕ್ಕೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಳ್ಳಿ. ಹೆಚ್ಚಿಗೆ ಉಪ್ಪನ್ನು ಹಾಕೋದಕ್ಕೆ ಹೋಗಬೇಡಿ. ಅರಿಶಿನ ಎಲ್ಲವನ್ನು ನಾವು ಅನ್ನಕ್ಕೆ ಹಾಕಿ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಇದಕ್ಕೆ ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ. ಈರುಳ್ಳಿ ಒಂದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಇವಾಗ ಕಡಲೆ ಬೀಜ ನಾವು ಮೊದಲೇ ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಇದರಲ್ಲಿ ಈರುಳ್ಳಿ ಹಾಕಿದ ನಂತರನೂ ಸಹ ಅದರಲ್ಲಿ ಯಾವುದೇ ರೀತಿಯಾದಂತಹ
ಕ್ರಿಸ್ಪಿನೆಸ್ ಹೋಗೋದಿಲ್ಲ. ನಾವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿಯೇ ಅದೇನಾಗುತ್ತೆ ಕ್ರಿಸ್ಪಿಯಾಗಿ ಇರುತ್ತೆ. ಸೊ ಚೆನ್ನಾಗಿ ಈ ರೀತಿ ಇನ್ನೊಂದು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಇದಾದ ನಂತರ ನಾವೇನು ಮಾಡೋಣ, ಕಲಸಿಟ್ಕೊಂಡಿರ್ತಕ್ಕಂಥ ರೈಸನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ರೈಸನ್ನು ಹಾಕಿ ಎಲ್ಲವನ್ನು ಕಲಸಿಟ್ಕೊಂಡಿರ್ತಕ್ಕಂಥ ರೈಸನ್ನು ಹಾಕಿಬಿಟ್ಟು ಚೆನ್ನಾಗಿ ಅದಕ್ಕೆ ಒಂದು ಒಳ್ಳೆ ಮಿಕ್ಸನ್ನು ಕೊಡಿ. ಹಾಗೆಯೇ ಮಧ್ಯೆ ಮಧ್ಯೆ ಕೈ ಆಡಿಕೊಡ್ತಾಯಿರಿ, ಇಲ್ಲ ಅಂತೇಳಿದರೆ ಅದು ತಳ ಹತ್ತೋ ಚಾನ್ಸಸ್ ಕೂಡ ಇರುತ್ತೆ. ರೈಸ್ ಹಾಕುವಂಥ ಸಂದರ್ಭದಲ್ಲಿ ಉರಿಯನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಮೊದಲು ಯಾರು ಕಲಿತಾ ಇರ್ತೀರೋ ಅವ್ರಿಗೆ ತುಂಬ ಅಡುಗೆ ಮಾಡೋದನ್ನು ಯಾರು ಕಲಿತಾ ಇರ್ತೀರೋ, ಯಾರಿಗೆ ಮಾಡೋಕ್ಕೆ ಬರಲ್ವೋ, ಮತ್ತು ಬ್ಯಾಚುಲರ್ಸ್ಗಳು ಯಾರು ಇರ್ತೀರೋ ಅವರಿಗೆ ರೈಸ್ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ಇದು ಒಂದು ಒಳ್ಳೆ ಉತ್ತಮ ರೈಸ್ ಅಡುಗೆ ಅಂತ ಕೂಡ ನಾನು ಹೇಳ್ಬೋದು. ಹಾಗೆಯೇ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸನ್ನು ಕೊಟ್ಕೊಳ್ಳಿ. ನಂತರ ಈ ಸಂದರ್ಭದಲ್ಲಿ ಸ್ವಲ್ಪ ಟೇಸ್ಟನ್ನು ನೋಡಿ. ನನಗೆ ಇಲ್ಲಿ ಇನ್ನು ಸ್ವಲ್ಪ ಉಪ್ಪು ಹಿಡಿಯುತ್ತೆ ಅಂತ ಅನಿಸ್ತು, ಹಾಗಾಗಿ ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ನಂತರ ನಾವು ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸಹ ನಾವು ಈ ಸಂದರ್ಭದಲ್ಲಿ ಹಾಕೋಬೇಕು. ಈಗ ನೋಡಿ ಅನ್ನ ರೆಡಿಯಾಗಿದೆ. ಅದರ ಜೊತೆ ಒಂದೆರಡು ಪ್ರೋಟೀನ್ಗೋಸ್ಕರ ನಾನು ಮೊಳಕೆ ಕಟ್ಟಿದ ಕಾಳನ್ನು ಸಹ ತಗೊಂಡಿದ್ದೀನಿ. ಹಾಗೆಯೇ ಸೌತೆಕಾಯಿಯನ್ನು ಸಹ ತಗೊಂಡಿದ್ದೀನಿ. ಮತ್ತು ಇಲ್ಲಿ ನಾವು ಒಂದು ದಾಳಿಂಬೆ ಜ್ಯೂಸನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ದಾಳಿಂಬೆ ಜ್ಯೂಸ್ ಮಾಡೋದಕ್ಕೆ ಮೊದಲು ನಾನು ಇಲ್ಲಿ 1, 2, 3 ದಾಳಿಂಬೆಯನ್ನು ತಗೊಂಡು ಜ್ಯೂಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ದಾಳಿಂಬೆ ನಮ್ಮ ಜೀವನದಲ್ಲಿ ಒಂದು ಔಷಧಿಯಾಗೂ ಸಹ ಏನು ಮಾಡುತ್ತೆ, ಎಲ್ಪನ್ನು ಮಾಡುತ್ತೆ. ನಿಮ್ಗೆ ಈಗಾಗಲೇ ತಿಳಿದಿದೆ ದಾಳಿಂಬೆಯ ಬೆನಿಫಿಟ್ಸ್ ಏನಂತೇಳಿ. ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸೋದಕ್ಕೆ ಸಹ ಸಹಾಯ ಮಾಡುತ್ತೆ. ಹಾಗೆಯೇ ರಕ್ತಹೀನತೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಯಾರಿಗಾದ್ರೂ ಆಮ್ಲೀಯತೆ ಇದ್ದರೆ, ಹೊಟ್ಟೆಯಲ್ಲಿ ಉರಿ ಇದ್ದರೆ, ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ, ಮಲಬದ್ಧತೆ ಇದ್ದರೆ, ಅಜೀರ್ಣದ ಸಮಸ್ಯೆ ಇದ್ದರೆ ಅದನ್ನೆಲ್ಲವನ್ನು ತೆಗೆಯೋದ್ರಲ್ಲಿ ಈ ಒಂದು ದಾಳಿಂಬೆ ಸಹಕಾರಿಯಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಅದನ್ನು ತಗೊಂಡು ನಂತರ ಜ್ಯೂಸರ್ಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸ್ವೀಟನ್ನು ನೀವು ಬಳಸೋದಕ್ಕೆ ಹೋಗಬೇಡಿ. ದಾಳಿಂಬೆಯಲ್ಲಿ ಇರ್ತಕ್ಕಂತಹ ಸ್ವೀಟ್ನೆಸ್ಸೇ ಸಾಕು. ಹಾಗಾಗಿ ನಮ್ಮ ದಿನನಿತ್ಯದ ಆಹಾರದಲ್ಲಿ ಯಾವ ರೀತಿಯಾಗಿ ನಾವು ಯಾವ ರೀತಿಯಲ್ಲಾದ್ರೂ ಸಹ ಒಂದೊಂದು ರೀತಿಯಾದಂಥ ಒಂದು ಒಳ್ಳೆಯ ಅಂಶದ ಪದಾರ್ಥಗಳನ್ನು ನಾವು ಬಳಸ್ಕೋಬೇಕಾಗುತ್ತೆ. ಇವತ್ತು ನಾನಿಲ್ಲಿ ದಾಳಿಂಬೆಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ದಾಳಿಂಬೆ ಜ್ಯೂಸನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಹಾಗೆ ದಾಳಿಂಬೆಯಲ್ಲಿ ಇರ್ತಕ್ಕಂಥ ಆರೋಗ್ಯದ ಪ್ರಯೋಜನಗಳನ್ನು ಸಹ ನಾನಿಲ್ಲಿ ನಿಮಗೆ ಹಾಕಿದ್ದೀನಿ. ನೋಡಿ, ಒಳ್ಳೆಯ ಊಟವನ್ನು ತಿನ್ನಿ, ಆರೋಗ್ಯವಾಗಿರಿ ಅಂತ ಎಲ್ಲರಿಗೂ ಸಹ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತ ಅನಿಸಿದ್ರೆ, ನಿಮಗೇನಾದರೂ ಸಹಕಾರಿ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಹ ಮಾಡಿ, ಎಲ್ಲರೂ ಸಹ ತಿನ್ನಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್ ಬಾಯ್.